ನೀವೇನಾದರೂ ನನ್ನ ಕೇಳೋದಾದರೆ ಹೈಜೀನ್ ಆಗಿರೋದು ಇಂಪಾರ್ಟೆಂಟಾ ಅಂತ ಅಂದರೆ ಡೆಫಿನೆಟ್ಲಿ ಐ ವಿಲ್ ಸೇ ಇಟ್ ಇಸ್ ವೆರಿ ಮಚ್ ಯಸ್. ನಾನು ಫಾಲೋ ಮಾಡುವಂಥ ಟಾಪ್ 10 ಬೇಸಿಕ್ ಹೈಜೀನ್ ಫೀಮೇಲ್ ಟಿಪ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇದು ಡೆಫಿನೆಟ್ ಆಗಿ ಯೂಸ್ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಕ್ಷಾ ರೆಡ್ಡಿ. ಇಫ್ ಯು ಆರ್ ನ್ಯೂ ಹಿಯರ್, ಐ ಕ್ರಿಯೇಟ್ ಕಾಂಟೆಂಟ್ ರಿಲೇಟೆಡ್ ಟು ಫ್ಯಾಷನ್, ಸ್ಕಿನ್ ಕೇರ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲಿಂಗ್. ನಿಮಗೇನಾದರೂ ಈ ಥರ ವಿಡಿಯೋಸ್ನ ನೋಡೋದಕ್ಕೆ ಇಷ್ಟ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಯು ಆರ್ ಇನ್ ದ ರೈಟ್ ಪೇಜ್. ಡೂ ಸಬ್ಸ್ಕ್ರೈಬ್ ರೈಟ್ ನೌ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಫಾರ್ ಮೋರ್ ವಿಡಿಯೋ ನೋಟಿಫಿಕೇಶನ್. ಫಸ್ಟ್ ಆ್ಯಂಡ್ ಬೇಸಿಕ್ ಹೈಜೀನ್ ಟಿಪ್ ಇಸ್ ಡೈಲಿ ಬಾತ್ ಮಾಡೋದು. ಎಷ್ಟೊಂದು ಜನ ಇದನ್ನು ಮರೀತಾರೆ. ಕೆಲವೊಬ್ಬರು ಒಂದಿನ ಬಿಟ್ಟು ಒಂದಿನ ಮಾಡ್ತಾರೆ. ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಬ್ಯಾಡ್ ಓಡರ್ ಬರೋದಾಗಿರ್ಬೋದು, ಈ ಥರ ಎಲ್ಲ ಆಗುತ್ತೆ. ಅದು ಇನ್ನೊಬ್ರಿಗೆ ತುಂಬಾ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಡೈಲಿ ಬಾತಿಂಗ್ ಇಸ್ ಅ ಬೇಸಿಕ್ ಆ್ಯಂಡ್ ಇದು ಒಂದು ಸಣ್ಣ ಟಿಪ್ ಅಂತಾನೆ ಹೇಳ್ಬೋದು. ಮೇಯ್ನ್ ಆಗಿ ನಿಮ್ಮನ್ನ ನೀವು ಹೈಜೀನ್ ಆಗಿ ಇಟ್ಕೊಳ್ಳೋದಕ್ಕೆ ದಿಸ್ ಇಸ್ ಲೈಕ್ ಅ ಬೇಸಿಕ್ ಸ್ಟೆಪ್. ನೆಕ್ಸ್ಟ್ ಒನ್ ಇಸ್ ಕಟ್ಟಿಂಗ್ ದ ನೇಲ್ಸ್ ರೆಗ್ಯುಲರ್ಲಿ. ಎಷ್ಟೊಂದು ಜನ ನೇಲ್ಸ್ನ ಬೆಳೆಸ್ಕೊಳ್ತಾರೆ, ಅದನ್ನ ಹೈಜೀನ್ ಆಗಿ ಇಟ್ಕೊಳ್ಳೋದೇ ಇಲ್ಲ. ಐ ಸಾ ಮೆನಿ ಪೀಪಲ್ ದಟ್ ತುಂಬಾನೇ ಅನ್ಹೈಜೀನ್ ಆಗಿ ನೇಲ್ಸ್ನ ಬಿಟ್ಟಿರ್ತಾರೆ, ತುಂಬ ಲಾಂಗ್ ಆಗಿ ಇರುತ್ತೆ. ಅದೆಲ್ಲ ನೋಡೋದಕ್ಕೆ ಒಂಥರ ಅಂತ ಅನ್ಸೋದ್ರ ಜೊತೆಗೆ ಅಷ್ಟೇ ಅದು ಅನ್ಹೈಜಿನಿಕ್ ಆಗಿ ಕೂಡ ಕಾಣಿಸುತ್ತೆ. ಸೊ ಇಟ್ಸ್ ಬೆಟರ್ ಟು ಮೇಂಟೈನ್ ಶಾರ್ಟ್ ನೇಲ್ಸ್. ನೀವು ಲಾಂಗ್ ನೇಲ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯು ಶುಡ್ ನೋ ಹೌ ಟು ಬಿ ಹೈಜೀನ್ ವಿತ್ ದಟ್ ಅಂತ. ಎಷ್ಟೊಂದು ಜನಕ್ಕೆ ಕೊಳೆ ಎಲ್ಲ ಸೇರ್ಕೊಂಡಿರುತ್ತೆ, ಅದರಿಂದ ಎಷ್ಟೊಂದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ನಿಮ್ಮ ಬಾಡಿಗೆ ಹೋಗುತ್ತೆ. ಸೊ ಬಿ ಹೈಜೀನ್. ಥರ್ಡ್ ಇಸ್ ಯೂಸ್ ಡಿಯೋಡ್ರೆಂಟ್, ಬಾಡಿ ಸ್ಪ್ರೇ ಆರ್ ಪರ್ಫ್ಯೂಮ್. ಈ ಥರದ್ದೆಲ್ಲ ಯೂಸ್ ಮಾಡಿ. ಈ ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಸ್ಮೆಲ್ ಅಥವಾ ಬ್ಯಾಡ್ ಓಡರ್ ಏನಿರುತ್ತೆ ಅದು ರೆಡ್ಯೂಸ್ ಆಗುತ್ತೆ. ಪರ್ಫ್ಯೂಮ್ ಎಲ್ಲ ಮೈಲ್ಡ್ ಆಗಿರೋದನ್ನ ಅಪ್ಲೈ ಮಾಡ್ಕೊಳ್ಳಿ, ಅಂದರೆ ಸ್ಪ್ರೇ ಮಾಡ್ಕೊಳ್ಳಿ. ತುಂಬ ಘಾಟ್ ಆಗಿರೋದು, ಪಕ್ಕದವ್ರಿಗೆ ಇರಿಟೇಟ್ ಆಗಬಾರ್ದು, ಆ ಥರ ಪರ್ಫ್ಯೂಮ್ಸ್ನ ಯೂಸ್ ಮಾಡಿ ಅಂತ ನಾನು ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಐ ಆಲ್ಸೋ ಪ್ರಿಫರ್ ದೋಸ್ ಕೈಂಡ್ ಆಫ್ ಪರ್ಫ್ಯೂಮ್ಸ್. ಒಂದು ಯಾರ್ಡ್ಲೆ ಲಂಡನ್ ಯೂಸ್ ಮಾಡ್ತೀನಿ, ಇನ್ನೊಂದು ಬಾಡಿ ಸ್ಪ್ರೇ ಯೂಸ್ ಮಾಡ್ತೀನಿ ಫ್ರಮ್ ಈಸಿ ಬೈ. ಆ್ಯಂಡ್ ಥರ್ಡ್ ಇಸ್ ಐ ಯೂಸ್ ಡಿಯೋಡ್ರೆಂಟ್ ರೆಕ್ಸೋನಾ. ಅದು ಚೆನ್ನಾಗಿದೆ ಇದೆಲ್ಲನೂ. ನಾನು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಫೋರ್ತ್ ಬಂದು ತುಂಬ ಅಂದರೆ ತುಂಬಾ ಬೇಸಿಕ್, ಬಟ್ ಎಷ್ಟೊಂದು ಜನ ಇದನ್ನು ಮಾಡೋದಿಲ್ಲ. ನನಗೆ ಸಖತ್ ಇರಿಟೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಕೈನ ಅಡ್ಡಾನೇ ಇಟ್ಕೊಳ್ಳಲ್ಲ. ಅವ್ರಿಗೆ ಸ್ನೀಸ್ ಬಂದಾಗ, ಕಾಫ್ ಬಂದಾಗ ಮುಖದ ಮೇಲೆ ಕೆಮ್ಬಿಡ್ತಾರೆ. ಆಗ ಎಷ್ಟು ಇರಿಟೇಟ್ ಆಗುತ್ತೆ ಅಂತ ಅಂದರೆ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗೋದ್ರ ಜೊತೆಗೆ ಅವ್ರಿಗಿರೋಂಥ ಕಾಫ್ ಸ್ನೀಸ್ ಕೂಡ ನಿಮಗೆ ಸ್ಪ್ರೆಡ್ ಮಾಡಿಬಿಡ್ತಾರೆ. ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಮೇಕ್ ಶೋರ್ ಯು ಕ್ಯಾರಿ ಅ ಟಿಶ್ಯೂ, ಹ್ಯಾಂಡ್ ಕೀ, ಸಮಥಿಂಗ್ ಲೈಕ್ ದ್ಯಾಟ್, ಆರ್ ಕೀಪ್ ಯುವರ್ ಹ್ಯಾಂಡ್ಸ್ ಲೈಕ್ ದಿಸ್ ಆ್ಯಂಡ್ ಸ್ನೀಸ್ ಆರ್ ಕಾಫ್ ಮಾಡಿ. ಫಿಫ್ತ್ ಇಸ್ ವೇರ್ ಕ್ಲೀನ್ ಕ್ಲೋತ್ಸ್. ಎಷ್ಟೊಂದು ಜನದ್ದು ಡ್ರೆಸ್ ಚೆನ್ನಾಗೇ ಇರೋದಿಲ್ಲ, ಅದು ಎಲ್ಲೋ ಒಂದು ಕಡೆ ಸಣ್ಣದಾಗ ಹರಿದಿರುತ್ತೆ, ಅದನ್ನು ಯಾರೋ ನೋಟಿಸ್ ಮಾಡಿ ಹೇಳ್ತಾರೆ. ಅದ್ರ ಬದಲು ನೀವೇ ಹಾಕೊಳ್ಳೋದಕ್ಕೆ ಮುಂಚೆ ಅದರ ಏನಾದರೂ ಸ್ಮೆಲ್ ಇದೆಯಾ ನೀಟಾಗಿ ಕೊಡುಬಿಟ್ಟು ಹಾಕೊಳ್ಳೋದು, ಇಲ್ಲ ಹಾಕೊಂಡ್ಮೇಲೆ ನವೆ ಬರ್ತಿರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೀಟಾಗಿ ಅಯನ್ ಮಾಡಿ ನಿಮ್ಮ ಕ್ಲೋತ್ಸ್ನ ವೇರ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತು ಎಷ್ಟೊಂದು ಜನಕ್ಕೆ ಅವರ ಡ್ರೆಸ್ ಕಂಫರ್ಟಬಲ್ಲೇ ಇರೋದಿಲ್ಲ, ಸ್ಟೈಲ್ಗೋಸ್ಕರ ವೇರ್ ಮಾಡ್ತಾರೆ. ಫ್ಯಾಷನ್ ಇಸ್ ನಥಿಂಗ್ ಬಟ್ ಚೂಸಿಂಗ್ ಯುವರ್ ಕಂಫರ್ಟ್ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನಿಮಗೆ ಯಾವುದೇ ಬಟ್ಟೆ ಹಾಕೊಂಡಿದ್ರು ನೀವು ಕಂಫರ್ಟ್ ಆಗಿರಬೇಕು ಆ ಬಟ್ಟೆಯಲ್ಲಿ. ದಟ್ ಈಸ್ ವಾಟ್ ಇಸ್ ಫ್ಯಾಷನ್ ಅಂತ ನಾನು ತಿಳಿದ ಮಟ್ಟಿಗೆ ನಾನು ತಿಳ್ಕೊಂಡಿರೋದು. ಫ್ಯಾಷನ್ ಇಸ್ ಆಲ್ವೇಸ್ ಸ್ಟೈಲಿಶ್ ಆಗಿ ಇರೋದ್ರ ಜೊತೆಗೆ ನಿಮಗೆ ಕಂಫರ್ಟಬಲ್ ಆಗಿರಬೇಕು. ನಿಮಗೆ ಆ ಬಟ್ಟೆಯಲ್ಲಿ ಕಂಫರ್ಟಬಲ್ ಇಲ್ಲ ಅಂತ ಅಂದರೆ ಇನ್ನು ಹೆಂಗೆ ಅದನ್ನು ಹೋಲ್ ಡೇ ನಾವು ಕ್ಯಾರಿ ಮಾಡೋಕ್ಕಾಗುತ್ತೆ. ಸೊ ವೇರ್ ಕ್ಲೀನ್ ಆ್ಯಂಡ್ ಕಂಫರ್ಟಬಲ್ ಕ್ಲೋತ್ಸ್. ಸೊ ಇದು ಅಷ್ಟೇ ಒಂದು ಬೆಸ್ಟ್ ಹೈಜೀನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ತುಂಬಾ ಇಂಪಾರ್ಟೆಂಟ್ ಸಿಕ್ಸ್ತ್ ಟಿಪ್ ಏನು ಅಂತಂದರೆ ನಿಮ್ಮ ಥಿಂಗ್ಸ್ನ ಬೇರೆಯವ್ರ ಹತ್ರ ದಯವಿಟ್ಟು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ನಿಮ್ಮ ಕೂಂಬ್ ಆಗಿರ್ಬೋದು, ನಿಮ್ಮ ಡ್ರೆಸ್ಸಸ್, ನಿಮ್ಮ ಮೇಕಪ್ ಐಟಮ್ಸ್, ಮೇಕಪ್ ಬ್ರಷಸ್, ಇದನ್ನೆಲ್ಲ ಬೇರೆಯವ್ರ ಜೊತೆ ಶೇರ್ ಯಾವತ್ತೂ ಮಾಡಬೇಡಿ. ಬಿಕಾಸ್ ಮೇಕಪ್ ಬ್ರಷಸ್, ಬ್ಯೂಟಿ ಬ್ಲೆಂಡರ್ಸ್ನೆಲ್ಲ ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ ಅವ್ರಿಗೆ ಇರುವಂಥ ಸ್ಕಿನ್ನಲ್ಲಿ ಏನಾದರೂ ಅಲರ್ಜೀಸ್ ನಿಮಗೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಕೂಂಬೆಲ್ಲ ಶೇರ್ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಇರುವಂಥ ಡ್ಯಾಂಡ್ರಫ್ ನಿಮಗೆ ಕೂಡ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಟವಲ್ಸ್ನೂ ಅಷ್ಟೇ ಒಬ್ರದ್ದು ಒಬ್ರು ಶೇರ್ ಮಾಡಬೇಡಿ. ಸೆವೆಂತ್ ಟಿಪ್ ಇಸ್ ಕ್ಯಾರಿ ಯುವರ್ ಓನ್ ಥಿಂಗ್ಸ್. ಅದು ಏನೇ ಆಗಿರ್ಬೋದು, ಮೇ ಬಿ ಟಿಶ್ಯೂ ಪೇಪರಿಂದ ಹಿಡಿದು ನಿಮ್ಮ ಥಿಂಗ್ಸ್ನ ನೀವೇ ಕ್ಯಾರಿ ಮಾಡಿ. ಇಫ್ ಯು ಆರ್ ಆಸ್ಕಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಪಬ್ಲಿಕ್ ಅಲ್ವಾ, ಇದು ನಿಜವಾಗ್ಲೂ ಚೆನ್ನಾಗಿ ಕಾಣೋದೇ ಇಲ್ಲ. ಇದು ತರೋಕ್ಕಾಗಲ್ವಾ, ಬೇಸಿಕ್ ಟಿಶ್ಯೂ ತರೋಕ್ಕಾಗಲ್ವಾ ಅಂತ ನಾನೇ ಎಷ್ಟೊಂದು ಸತಿ ಅನ್ಕೊತೀನಿ. ಸೊ ಬೆಟರ್ ಯು ಕ್ಯಾರಿ ಯುವರ್ ಓನ್ ಥಿಂಗ್ಸ್. ಅದು ಕೂಂಬ್ ಆಗಿರ್ಬೋದು, ಪರ್ಫ್ಯೂಮ್, ಲಿಪ್ಸ್ಟಿಕ್ ಎಲ್ಲನೂ ಅಷ್ಟೇ ಒಂದು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿರಿ. ಸೊ ದಟ್ ಯಾವ ಟೈಮಲ್ಲಿ ಅದು ಹೇಗೆ ಉಪಯೋಗಕ್ಕೆ ಬರುತ್ತೆ ನಿಮ್ಗಲ್ದೇ ಇರ್ಬೋದು, ಅದು ಬೇರೆಯವ್ರಿಗೂ ಯೂಸ್ ಆಗ್ಬೋದು. ಸೊ ಮೇಕ್ ಶೋರ್ ಯು ಕ್ಯಾರಿ ಯುವರ್ ಓನ್ ಥಿಂಗ್ಸ್ ಅಂದ್ಬಿಟ್ಟು. ನೆಕ್ಸ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಕೀಪ್ ಯುವರ್ ಸ್ಯಾನಿಟೈಸರ್ ಆ್ಯಂಡ್ ವೆಟ್ ವೈಪ್ಸ್ ಆಲ್ವೇಸ್ ವಿತ್ ಯು. ಯು ಡೋಂಟ್ ನೋ ಯಾವಾಗ ಅದು ಹೆಲ್ಪಿಗೆ ಬರುತ್ತೆ ಅಂತ. ವೆಟ್ ವೈಪ್ಸ್ ಎಲ್ಲ ಕ್ಯಾರಿ ಮಾಡೋದ್ರಿಂದ ಮೇಕಪ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಕಾಜಲ್ ಏನೋ ಸ್ಮಡ್ಜ್ ಆಯಿತು, ಐಲೈನರ್ ಏನೋ
ಸ್ಮಡ್ಜ್ ಆಯಿತು ಅಂತ ಅಂದರೆ ಯು ಶುಡ್ ಹ್ಯಾವ್ ಒನ್ ವೆಟ್ ವೈಪ್ಸ್ ಆರ್ ಟಿಶ್ಯೂ ಪೇಪರ್ ಸೊ ದಟ್ ಈಸಿಯಾಗಿ ನೀವು ವೈಪ್ ಆಫ್ ಮಾಡ್ಕೊಳ್ಬಹುದು. ಈಗ ನೀವು ಎಲ್ಲಾದರೂ ಹೋಗಿರ್ತೀರ, ಇದು ನನ್ನ ಟೀಚರ್ ನನಗೆ ಹೇಳ್ಕೊಟ್ಟಿದ್ದು. ನಿಮಗೆ ಇಂಟರ್ವ್ಯೂ ಅಲ್ಲಿ ಇರ್ತೀರಾ, ನಿಮಗೆ ಸ್ನೀಸ್ ಬರ್ತಿದೆ ಕಂಟಿನ್ಯೂಸ್ ಆಗಿ ಅಂತ ಅಂದಾಗ ಯು ಕಾಂಟ್ ಆಲ್ವೇಸ್ ಟೇಕ್ ಪರ್ಮಿಷನ್ ಈಚೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಅಷ್ಟೊತ್ತಿಗೆ ಇಂಟರ್ವ್ಯೂವರ್ಗೂ ಮೂಡ್ ಹೋಗಿರುತ್ತೆ ನಿಮ್ಮ ಇಂಟರ್ವ್ಯೂ ಮಾಡೋದನ್ನ, ಮತ್ತು ಅವ್ರಿಗೂ ಗೊತ್ತಾಗುತ್ತೆ ಎಷ್ಟು ಅನ್ಹೈಜಿನಿಕ್ ಆಗಿದ್ದಾರೆ ಅಂತ. ಅದೇ ಇಫ್ ಯು ಹ್ಯಾವ್ ಹ್ಯಾಂಡ್ ಕೀ ಆರ್ ವೆಟ್ ವೈಪ್ಸ್ ಆರ್ ಟಿಶ್ಯೂ ಸಮಥಿಂಗ್ ಎಲ್ಸ್ ಇನ್ ಯೋರ್ ಹ್ಯಾಂಡ್, ಅವಾಗ ಒಂದು ಡಿಗ್ನಿಟಿ ಇರುತ್ತೆ. ಮತ್ತು ಎಕ್ಸ್ಕ್ಯೂಸ್ ಮೀ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅವ್ರಿಗೂ ಕೂಡ ಓಕೆ ದೇ ಮೈಟ್ ಹ್ಯಾವ್ ಅ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಇದು ನನ್ನ ಟೀಚರ್ ನನಗೆ ಹೇಳ್ಕೊಟ್ಟಿದ್ದು, ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಮೇಕ್ ಶೋರ್ ಯು ಕ್ಯಾರಿ ಟಿಶ್ಯೂ ಪೇಪರ್, ವೆಟ್ ವೈಪ್ಸ್ ಆ ಥರ ಕ್ಯಾರಿ ಮಾಡ್ತೀರಾ ಅಂತ. ಸ್ಯಾನಿಟೈಸರ್ ಕೂಡ ಅಷ್ಟೇ, ನಿಮಗೆ ಒಂದೊಂದ್ಸತಿ ಹ್ಯಾಂಡ್ ವಾಶ್ ಎಲ್ಲ ಇರೋದಿಲ್ಲ, ಮತ್ತು ಬಸ್ಸಲ್ಲಿ ಆಟೋ ಅಲ್ಲಿ ಓಡಾಡಿರ್ತೀವಿ, ಕೈಯೆಲ್ಲ ಮುಟ್ಟಿರ್ತೀವಿ, ಸೊ ಎಷ್ಟು ಅನ್ಹೈಜಿನಿಕ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಸ್ಯಾನಿಟೈಸರ್ ಇದ್ರೆ ನಾವು ಆರಾಮ್ಸೆ ಸ್ಯಾನಿಟೈಸರ್ನ ಯೂಸ್ ಮಾಡ್ಬೋದು. ಇಟ್ ಈಸ್ ಬೆಟರ್ ಟು ಕ್ಯಾರಿ ಸ್ಯಾನಿಟೈಸರ್ ಬಾಟಲ್. 9th ಟಿಪ್ ಇಸ್ ಕ್ಯಾರಿ ಬೇಸಿಕ್ ಮೇಕಪ್ ಎಸೆನ್ಷಿಯಲ್ಸ್. ನೀವು ಯೂಸ್ ಮಾಡೋದನ್ನ ಇಟ್ ಮೈಟ್ ಬಿ ಸನ್ಸ್ಕ್ರೀನ್, ಅದು ನಿಮ್ಮ ಬೇಸಿಕ್ ಸ್ಕಿನ್ ಕೇರ್ ಆಗಿರ್ಬೋದು, ಬೇಸಿಕ್ ಮೇಕಪ್ ಎಸೆನ್ಷಿಯಲ್ಸ್ ಆಗಿರ್ಬೋದು. ಮೇಕ್ ಶೋರ್ ಯು ಕ್ಯಾರಿ ದಟ್. ಒಂದು ಕೂಮ್ ಕ್ಯಾರಿ ಮಾಡೋದು, ಅಥವಾ ಒಂದು ಐಲೈನರ್, ಅಥವಾ ಒಂದು ಬಿಂದಿ ಕ್ಯಾರಿ ಮಾಡೋದು, ಲಿಪ್ಸ್ಟಿಕ್, ಕಾಂಪ್ಯಾಕ್ಟ್, ಈ ಥರ ಒಂದು ಸಣ್ಣ ಪುಟ್ಟ ಐಟಮ್ಸ್ನ ಮಿನಿ ಥಿಂಗ್ಸ್ನ ಕ್ಯಾರಿ ಮಾಡಿ. ಸೊ ದಟ್ ಇಟ್ ವಿಲ್ ಬಿ ಈಸಿ. ನಿಮಗೆ ಯಾವಾಗಾದರೂ ಒಂದೊಂದ್ಸತಿ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ, ಎಲ್ಲಾದರೂ ಹೋದಾಗ ಸಡನ್ ಆಗಿ ಎಷ್ಟೊಂದು ಜನ ಗ್ರ್ಯಾಂಡಾಗಿ ಬಂದಿರ್ತಾರೆ, ನಾವೇನು ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ಮೆನಿ ಅ ಟೈಮ್ಸ್. ಇಫ್ ಯು ಕ್ಯಾರಿ ಯುವರ್ ಓನ್ ಮೇಕಪ್ ಎಸೆನ್ಷಿಯಲ್ಸ್, ನೀವು ಪಟ್ಟಂತ ಅಲ್ಲೇ ರೆಡಿ ಆಗ್ಬೋದು. ಒಂದು ಮಿನಿ ಮಿರರ್ನ ಕೂಡ ಕ್ಯಾರಿ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ದಟ್ ನಿಮಗೆ ಅದು ಹೆಲ್ಪ್ ಆಗುತ್ತೆ ರೆಡಿ ಆಗಬೇಕಾದ್ರೆ ಎಲ್ಲ. ನೀವು ಬೇರೆಯವ್ರನ್ನ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಇಟ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಆಲ್ಸೋ. ಸೊ ಕ್ಯಾರಿ ಯುವರ್ ಓನ್ ಮೇಕಪ್ ಎಸೆನ್ಷಿಯಲ್ಸ್. 10th ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಕ್ಯಾರಿ ಸ್ಯಾನಿಟರಿ ಪ್ಯಾಡ್ಸ್. ಇದು ತುಂಬಾ ಹೈಜೀನ್ ಅಂತಲೇ ಹೇಳ್ಬೋದು. ಇಟ್ ಮೈಟ್ ಬಿ ನಾಟ್ ಹೆಲ್ಪ್ಫುಲ್ ಫಾರ್ ಯು, ಬಟ್ ಮೆನಿ ಆಫ್ ದ ಗರ್ಲ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಇದರ ವಿಷಯದಲ್ಲಿ ಹೆಲ್ಪ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಮೇಕ್ ಶೋರ್ ಯು ಕ್ಯಾರಿ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ನಿಮಗೆ ಒಂದೊಂದು ಸತಿ ಹೆಲ್ಪ್ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ದೀಸ್ ವೇರ್ ದ ಟಾಪ್ 10 ಬೇಸಿಕ್ ಫೀಮೇಲ್ ಹೈಜೀನ್ ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೈಜೀನ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಹೈಜೀನ್ ಆಗಿ ಇಲ್ಲ ಅಂತ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸ್ಕಿನ್ಗೆ ರಿಲೇಟೆಡ್ ಆಗಿರ್ಬೋದು, ಇನ್ನು ಹಲವಾರು ಹೆಲ್ತ್ ಡಿಸೀಸಸ್ ಎಲ್ಲ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೇಕ್ ಶೋರ್ ಯು ಆರ್ ಹೈಜೀನ್ ಆ್ಯಂಡ್ ನಿಮ್ಮ ಸರೌಂಡಿಂಗ್ಸ್ ಕೂಡ ಅಷ್ಟೇ ಹೈಜೀನ್ ಆಗಿದೆ ಅಂತ. ಹೈಜೀನ್ ಆಗಿ ಇಲ್ಲ ಅಂತ ಅಂದರೆ ಏನೆಲ್ಲ ಪ್ರಿಕಾಷನ್ಸ್ ತೊಗೊಬೇಕು ಕೂಡ ಅಂತಲೂ ನಾನು ನಿಮ್ಮ ಜೊತೆ ಸಜೆಸ್ಟ್ ಮಾಡಿದ್ದೀನಿ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಟು ಆಲ್ ಮೈ ಫೀಮೇಲ್ ಫ್ರೆಂಡ್ಸ್ ಔಟ್ ದೇರ್. ನೀವು ಹೈಜೀನ್ ಆಗಿ ಇದ್ದಾಗ ನಿಮ್ಮ ಸ್ಟ್ಯಾಂಡರ್ಡ್ಸ್ ಮತ್ತು ಡಿಗ್ನಿಟಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ಎಷ್ಟೇ ಒಂದು ಬೇಸಿಕ್ ಆಗಿ ಹೈಜೀನ್ ಫಾಲೋ ಮಾಡಿದ್ರು ಕೂಡ ತುಂಬ ಕ್ಲೀನ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ, ತುಂಬ ಪ್ರೆಸೆಂಟಬಲ್ ಆಗಿದ್ದಾರೆ ಅಂತ ಫಸ್ಟ್ ಥಾಟ್ ಅವ್ರಿಗೆ ಬರುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ನೆವರ್ ಮೇಕ್ ಅ ಫಸ್ಟ್ ಇಂಪ್ರೆಷನ್ ಅಗೇನ್. ಸೊ ಬೆಟರ್ ನಿಮ್ಮ ಫಸ್ಟ್ ಇಂಪ್ರೆಷನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಟು ಆಲ್ ದ ಗರ್ಲ್ಸ್ ಔಟ್ ದೇರ್. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಮತ್ತಷ್ಟು ಇದೇ ರೀತಿ ಹೆಲ್ಪ್ಫುಲ್ ಕಾಂಟೆಂಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ವಿಡಿಯೋ ಟು ಆಲ್ ಯೋರ್ ಫೀಮೇಲ್ ಬೆಸ್ಟ್ ಫ್ರೆಂಡ್ಸ್, ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂದ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ ಫಾರ್ ಮೋರ್ ಸಚ್ ಕಾಂಟೆಂಟ್ಸ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.